ನೀವು ಪದೇ ಪದೇ ಹೇಳ್ತಾ ಇದ್ರಿ ವೆನ್ ಇಟ್ ಕಮ್ಸ್ ಟು ಗೇಮ್ಸ್ ಅಲ್ಲೊಂದು ಸ್ವಲ್ಪ ನೀವು ಜಾಸ್ತಿ ಇದನ್ನ ಮಾಡ್ತಾ ಇರಲಿಲ್ಲ, ಅಂದರೆ ಕಂಫರ್ಟ್ ಇರ್ತಾ ಇರಲಿಲ್ಲ. ಸೊ ನಿಮಗೆ ಆಡೋದಕ್ಕೆ ಕಂಫರ್ಟ್ ಆಗ್ತಾ ಇರಲಿಲ್ವ, ಅಥವಾ ಅವ್ರು ಕೊಟ್ಟಿರುವಂತಹ ಗೇಮ್ಸ್ ನಿಮಗೆ ಆಡೋದಕ್ಕೆ ಕಷ್ಟ ಆಗ್ತಾ ಇತ್ತು, ಅಥವಾ ಅಲ್ಲೆಲ್ಲ ಜಾಸ್ತಿ ಜನರು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಗೇಮ್ಸ್ ಅನ್ನುವಂತಹ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತ ಅಂತ? ಮೊದಲನೇದಾಗಿ ನನಗೇನೇ ನೋವಾದ್ರೂ ನಾನು ತಡ್ಕೊಂಡ್ಬಿಡ್ತೀನಿ. ನನ್ನಿಂದ ಬೇರೆಯವ್ರಿಗೆ ನೋವು ಮಾಡೋದಕ್ಕೆ ನನಗಾಗಲ್ಲ. ಅದು ತುಂಬಾ ಕಷ್ಟ ನನಗೆ. ಎಳ್ದು ಹಾಕೋದು, ತಳ್ಳಾಡೋದು, ಈ ಥರದ್ದೆಲ್ಲ ನಂಗೆ ತುಂಬ ಕಷ್ಟ. ಸೊ ಅದರಿಂದ ಎಷ್ಟೋ ಆಟದಲ್ಲಿ ನಾನು ಹಿಂಜರ್ದಿದ್ದು ಹೌದು. ಆ್ಯಂಡ್ ಇನ್ನು ಕೆಲವು ಆಟಗಳಲ್ಲಿ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನೀವು ನೋಡಿರ್ಬೋದು, ಕ್ಯಾಪ್ಟನ್ಸಿ ಟಾಸ್ಕ್ ಆಡೋವಾಗ ಫ್ಯಾಮಿಲಿ ವೀಕಲ್ಲಿ ಬಂದಾಗ 4 ನಿಲ್ಸಿರ್ತೀನಿ, ವಾಪಸ್ ಇನ್ನು ಹೋಗೋವಾಗ ಅರ್ಜೆಂಟ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಅರ್ಜೆನ್ಸಿಲಿ ಎಷ್ಟೊಂದು ಕೈ ತಪ್ಪು ಹೋಗಿರೋದು ಇದೆ. ಬಟ್ ಆದ್ರೂ ಎಲ್ಲೂ ನಾನು ಅಂದರೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ನಾನು ಎಲ್ಲೂ ಬಿಟ್ಕೊಟ್ಟಿದ್ದಿಲ್ಲ. ಎಸ್, ನಾನು ಆಡ್ತೀನಿ ಅಂತ ಹೇಳಿನೇ ಆಟ ಆಡಿದ್ದೀನಿ. ಆಲ್ಮೋಸ್ಟ್ ನೀವು ನೋಡಿರ್ಬೋದು, ನನಗೆ ಸಿಕ್ಕಿರೋ ಆಟದಲ್ಲಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಬೆಸ್ಟ್ ಕೊಟ್ಟಿದ್ದೀನಿ. ಬಟ್ ಈ ತಳ್ಳಾಟ, ಗುದ್ದಾಟ ಈ ಥರದ್ದೆಲ್ಲ ಸ್ವಲ್ಪ ಕಮ್ಮಿ. ಓಕೆ, ಇವಾಗ ಬಿಗ್ ಬಾಸ್ ಆಫರ್ ಬರುತ್ತೆ ಅಂತಂದ ತಕ್ಷಣ ಎಷ್ಟೋ ಜನ ಕಲಾವಿದರು ಒಂದು ಯೋಚನೆ ಮಾಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ನನ್ನ ಇಮೇಜ್ನ ಯಾಕೆ ನಾನು ಕೆಡ್ಸ್ಕೋಬೇಕು, ಇಲ್ಲಿ ನನ್ನನ್ನು ಯಾವ ಥರ ನೋಡಿರ್ತಾರೆ ಹೊರಗಡೆ ಜನ, ಅಲ್ಲೂ ಸೇಮ್ ಅದು ಹಾಗೆ ಇರಲಿ, ಅಲ್ಲಿ ಒಳಗಡೆ ಹೋಗಿ ಇಮೇಜ್ ಕೆಡ್ಸ್ಕೊಳ್ಳೋದು ಯಾಕೆ, ಅದರೊಂದು ರಿಸ್ಕ್ ನಮಗೆ ಕಲಾವಿದರಿಗೆ ಅನ್ನುವಂತಹ ಒಂದಿಷ್ಟು ಥಾಟ್ ಕೂಡ ಬರುತ್ತೆ. ಸೊ ನೀವು ಅದು ಯಾವುದು ಯೋಚನೆ ಮಾಡದೆ ಒಳಗೆ ಹೋದ್ರೆ ಒಂದು ರಿಸ್ಕ್ ತೊಗೊಂಡ್ರು ಪರವಾಗಿಲ್ಲ ಅಂತ? ರಿಸ್ಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೇನಿದೀವೋ ಅವ್ರು ಅದನ್ನೇ ತೋರಿಸೋದು. ಅದನ್ನ ಹೊರತುಪಡಿಸಿ ಅವ್ರು ಇನ್ನೇನು ತೋರ್ಸೋಕ್ಕಾಗಲ್ಲ. ಇಲ್ಲ, ನಾನು ಮಾತಾಡದೇ ಇರೋ ಮಾತುಗಳನ್ನ ಅವ್ರು ತೋರ್ಸೋಕ್ಕಾಗಲ್ಲ. ನಾನು ನಡ್ಕೊಂಡಿರೋ ರೀತಿ ಬಿಟ್ಟು ಬೇರೆ ಇನ್ನೇನೋ ಅವ್ರು ತೋರ್ಸೋಕ್ಕಾಗಲ್ಲ. ನಾನು ಏನಿದ್ದೀನಿ ಅದನ್ನು ತೋರಿಸ್ತಾರೆ. ಸೊ ಜನ ನನ್ನ ಪಾತ್ರದಲ್ಲಿ ಇಷ್ಟಪಟ್ಟಿದ್ದಾರೆ. ಈಗ ಮೋಕ್ಷಿತ ಆಗಿ ಅವ್ರು ನನಗೊಂದು ಐಡೆಂಟಿಟಿ ಬೇಕು ಅಂತಂದರೆ ನಾನು ಏನು ಅಂತ ಜನರಿಗೆ ತೋರಿಸ್ಬೇಕಾಗಿತ್ತು. ಸೊ ಹಾಗಾಗಿ ಅದನ್ನು ನಾನು ಆಯ್ಕೆ ಮಾಡಿಕೊಂಡೆ ಹೊರತು ಇನ್ನೇನೂ ಇಲ್ಲ. ಬಟ್ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇತ್ತು. ಆ್ಯಂಡ್ ಆ ಒಂದು ಕಾನ್ಫಿಡೆನ್ಸ್ ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ. ನನಗೆ ಯಾವುದೇ ರೀತಿಯಾದ ಇಮೇಜ್ ಹಾಳಾಗೋಗ್ಬಿಡುತ್ತೆ ಆ ಥರ ನಾನು ಅನ್ಕೊಳ್ಳೇ ಇಲ್ಲ. ಎಸ್, ಇದಾಗಿತ್ತು ಮೋಕ್ಷಿತಾ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.